Hello everyone, welcome back. Today we are going to discuss the lesson 3 of class 10 NCERT syllabus, that is metals and non-metals. ಇವಾಗಲೇ ನಾವು ಮೆಟಲ್ಸ್ ಯಾವುದು ನಾನ್ ಮೆಟಲ್ಸ್ ಯಾವುದು ಅಂದರೆ ಲೋಹಗಳನ್ನು ಮತ್ತು ಅಲೋಹಗಳನ್ನು ಈಸಿಲಿ ಪ್ರತ್ಯೇಕಿಸುವಂತಹ ನಾಲೆಜನ್ನು ಹೊಂದಿದ್ದೇವೆ. ಬಟ್ ಯಾವ ಆಧಾರದ ಮೇಲೆ ನಾವು ಯಾವುದು ಮೆಟಲ್ಸ್ ಮತ್ತು ಯಾವುದು ನಾನ್ ಮೆಟಲ್ಸ್ ಅಂತ ಹೇಳಿ ಡಿಫ್ರೆನ್ಶಿಯೇಟ್ ಮಾಡ್ತೇವೆ ಅನ್ನೋದನ್ನ ಈ ಲೆಸನ್ನಲ್ಲಿ ತಿಳ್ಕೊಳ್ತಾ ಇದ್ದೇವೆ. ಎಸ್, ಮೆಟಲ್ಸನ್ನು ಮತ್ತು ನಾನ್ ಮೆಟಲ್ಸನ್ನು ಡಿಫ್ರೆನ್ಶಿಯೇಟ್ ಮಾಡಲಿಕ್ಕೆ ಅವುಗಳ ಫಿಸಿಕಲ್ ಪ್ರಾಪರ್ಟಿ ಅಂತಂದರೆ ಭೌತಿಕ ಲಕ್ಷಣಗಳು ಮತ್ತು ಕೆಮಿಕಲ್ ಪ್ರಾಪರ್ಟೀಸ್ ಅಂದರೆ ಅವುಗಳ ರಾಸಾಯನಿಕ ಗುಣಧರ್ಮಗಳನ್ನು ಆಧರಿಸಿ ನಾವು ಅವುಗಳನ್ನು ಲೋಹಗಳು ಮತ್ತು ಅಲೋಹಗಳು ಅಂತ ಹೇಳಿ ಪ್ರತ್ಯೇಕಿಸ್ತೇವೆ. ಫಸ್ಟಿಗೆ ನಾವು ಮೆಟಲ್ಸ್ ಅಂತಂದರೆ ಲೋಹಗಳ ಬಗ್ಗೆ ತಿಳ್ಕೊಳ್ಳೋಣ. ಎಸ್, ಅಲ್ಲಿ ಯು ಟೇಕ್ ಎನಿ ಎಕ್ಸಾಂಪಲ್. ಎಸ್, ಮೆಟಲ್ಸ್ ಹ್ಯಾವಿಂಗ್ ಶೈನಿ ಪ್ರಾಪರ್ಟೀಸ್. ಎಸ್, ಮೆಟಲ್ಸ್ ತಮ್ಮ ಪ್ಯೂರೆಸ್ಟ್ ಫಾರ್ಮಲ್ಲಿ, ಲೋಹಗಳು ತಮ್ಮ ಪ್ಯೂರೆಸ್ಟ್ ಫಾರ್ಮಲ್ಲಿ ಶೈನಿ ಆಗಿರ್ತವೆ. ಎಸ್, ಕಾಮನ್ಲಿ ಸಿಲ್ವರ್ ಕಲರ್ ಶೈನ್ ಅನ್ನು ಹೊಂದಿರ್ತವೆ. ಗೋಲ್ಡ್ ಈಸ್ ಎಕ್ಸೆಪ್ಷನ್. ಎಸ್, ಗೋಲ್ಡ್ ಯೆಲ್ಲೋಯಿಶ್ ಕಲರಲ್ಲಿದೆ, ಬಟ್ ಎಲ್ಲ ಲೋಹಗಳು ತಮ್ಮ ಪ್ಯೂರೆಸ್ಟ್ ಫಾರ್ಮಲ್ಲಿ ಶೈನಿ ಪ್ರಾಪರ್ಟಿಯನ್ನು ಹೊಂದಿರ್ತವೆ. ಅವುಗೆ ಹೊಳಪು ಇರ್ತದೆ. ಅವುಗಳನ್ನು ಏನಂತೇವೆ? ಲಶ್ಚರಸ್ ಅಂತ ಕರೀತೇವೆ. ಎಸ್, ಲಶ್ಚರ್ ಅಂದರೆ ಹೊಳಪು. ಎಸ್, ಲೋಹಗಳು ಹೊಳಪನ್ನು ಹೊಂದಿರ್ತವೆ. ಆ್ಯಂಡ್ ಮೆಟಲ್ಸ್ ಆರ್ ಮೆಲಿಯಬಲ್ ಇನ್ ನೇಚರ್ ಅಂತಂದರೆ ಮೆಟಲ್ಸ್ ಮೇಲೆ ನಾವು ಪ್ರೆಷರನ್ನು ಅಪ್ಲೈ ಮಾಡ್ತು ಅಂತಂದರೆ ಅವುಗಳನ್ನು ನಾವು ತುಂಬಾ ಥಿನ್ ಶೀಟ್ ಆಗಿ ಕನ್ವರ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 10 grams ಆಫ್ ಗೋಲ್ಡ್ ಇತ್ತು ಅಂತಂದರೆ ಅದರ ಮೇಲೆ ಪ್ರೆಷರ್ ಅಪ್ಲೈ ಮಾಡಿದಾಗ ನಾವು ಒಂದು ಟೆನ್ನಿಸ್ ಕೋರ್ಟ್ ಎಷ್ಟಿರ್ತದೋ ಅಷ್ಟು ದೊಡ್ಡದಾದ ಶೀಟನ್ನು ಪ್ರಿಪೇರ್ ಮಾಡ್ಬೋದು. ಆ ಪ್ರಾಪರ್ಟಿನ ಏನಂತಾರೆ ಅಂತಂದರೆ ಮಲಿಯಬಲ್ ಅಂತ ಕರೀತಾರೆ. ಅಂದರೆ ಅವುಗಳನ್ನು ಕುಟ್ಟಿದಾಗ ಏನು ಮಾಡ್ತಾವೆ ಅಂತಂದರೆ ಅವು ಥಿನ್ ಶೀಟಾಗಿ ಕನ್ವರ್ಟ್ ಆಗ್ತವೆ. ಓಕೆ, ಅದೇ ನಾನ್ ಮೆಟಲ್ ಅಲೋಹಗಳನ್ನು ಎಕ್ಸಾಂಪಲ್ ಆಗಿ ತಗೊಂತು ಅಂತಂದರೆ ಅವುಗಳ ಮೇಲೆ ಪ್ರೆಷರನ್ನು ಅಪ್ಲೈ ಮಾಡಿತ್ತು ಅಂತಂದರೆ ಅವು ಬ್ರೇಕ್ ಆಗ್ತವೆ. ಎಸ್, ಯೂಶ್ವಲಿ ಬ್ರೇಕ್ ಆಗ್ತವೆ. ಬಟ್ ನಮ್ಮ ಮೆಟಲ್ಸ್ ಏನಾಯಿತು, ಬ್ರೇಕ್ ಆಗೋದಿಲ್ಲ, ಅವು ಶೀಟಾಗಿ ಕನ್ವರ್ಟ್ ಆಗ್ತವೆ. ಅನದರ್ ಪ್ರಾಪರ್ಟಿ ಈಸ್ ಡಕ್ಟಿಲಿಟಿ. ಅಂದರೆ ಮೀನ್ಸ್ ಮೆಟಲ್ ಹ್ಯಾವ್ ಸಮ್ ಸ್ಪೆಷಲ್ ಎಬಿಲಿಟಿ ಫ್ರಮ್ ದಟ್ ವಿ ಕ್ಯಾನ್ ಡ್ರಾನ್ ಇನ್ ಟು ವಯರ್ಸ್. ಎಸ್, ಮೆಟಲ್ಸಿಂದ ನಾವು ವಯರ್ಸನ್ನು ಪ್ರಿಪೇರ್ ಮಾಡ್ಬೋದು. ಎಸ್, ಆ ಪ್ರಾಪರ್ಟಿಯನ್ನು ನಾವೇನಂತೇವೆ ಡಕ್ಟಿಲಿಟಿ ಅಂತ ಕರಿತೇವೆ. ಎಸ್, ಯೂಶ್ವಲಿ ಕಾಪರ್ ವೈರನ್ನು ನಾವು ನೋಡಿರ್ತೇವೆ. ಎಸ್, ಕಾಪರ್ ವೈರ್ ಥಿನ್ ವೈರ್ ಇರ್ತದೆ. ನಾವು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಸಲುವಾಗಿ ಮನೆಯಲ್ಲೇನು ಯೂಸ್ ಮಾಡ್ತೇವೆ. ಎಸ್, ಮೆಟಲನ್ನು ನಾವು ಥಿನ್ ವೈರ್ ಆಗಿನೂ ಕೂಡ ಕನ್ವರ್ಟ್ ಮಾಡ್ಬೋದು. ನಾನು ಆವಾಗಲೇ ಹೇಳಿದೆ 10 grams ಆಫ್ ಗೋಲ್ಡ್ ಇತ್ತು ಅಂತಂದರೆ ನಾವು ಟೆನ್ನಿಸ್ ಕೋರ್ಟ್ನಷ್ಟು ದೊಡ್ಡ ಶೀಟನ್ನಾಗಿ ಕನ್ವರ್ಟ್ ಮಾಡ್ಬೋದು ಅಂತ. ಅದೇ ರೀತಿ 1 gram ಆಫ್ ಗೋಲ್ಡ್ ಇತ್ತು ಅಂತಂದರೆ 2 kilometers ಉದ್ದವಾದ ತಂತಿ ವೈರನ್ನು ನಾವು ಪ್ರಿಪೇರ್ ಮಾಡ್ಬೋದು. ಆ ಥರ ಪ್ರಾಪರ್ಟೀಸನ್ನು ಮೆಟಲ್ಸ್ ಹೊಂದಿರ್ತವೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ದಟ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಎಸ್, ಅಂದರೆ ಏನಾಯ್ತಂದರೆ ಮನೆಯಲ್ಲೆಲ್ಲ ನಾವು ಏನು ಮಾಡ್ತಿರ್ತೇವೆ, ಹೀಟಿಂಗ್ ಪ್ಯಾನನ್ನು ಆರ್ ಎಲ್ ಸಮ್ ವೆಸಲ್ಸನ್ನು ಯೂಸ್ ಮಾಡ್ತಿರ್ತೇವಲ್ಲ ಫಾರ್ ಕುಕಿಂಗ್ ಪರ್ಪಸ್. ಅದು ಮೆಟಲಿಂದ ಮಾಡಿರ್ತಾರೆ ಯೂಶ್ವಲಿ, ಕರೆಕ್ಟ್? ಮೆಟಲಿಂದ ಮಾಡಿರ್ತಾರೆ. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗ್ತದೆ ಅಂತಂದರೆ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂತ ಗೊತ್ತಾಗ್ತದೆ. ಅದೇ ರೀತಿ ಮೆಟಲ್ಸ್ ಎಲೆಕ್ಟ್ರಿಕ್ ಕಂಡಕ್ಟರು ಕೂಡ ಆಗಿರೋದ್ರಿಂದ ಅದನ್ನು ನಾವು ಎಲೆಕ್ಟ್ರಿಕ್ ಸರ್ಕ್ಯೂಟಲ್ಲಿ ಯೂಸ್ ಮಾಡ್ತೇವೆ. ಎಸ್, ಮೇನ್ಲಿ ಕಾಪರ್ ಆರ್ ಅಲ್ಯೂಮಿನಿಯಮನ್ನು ನಾವು ಎಲೆಕ್ಟ್ರಿಕ್ ಕಂಡಕ್ಟರ್ ಆಗಿ ಯೂಸ್ ಮಾಡ್ತಿರ್ತೇವೆ. ಓನ್ಲಿ ಕಾಪರ್ ಮತ್ತು ಅಲ್ಯೂಮಿನಿಯಂ ಮಾತ್ರ ಎಲೆಕ್ಟ್ರಿಕಲ್ ಕಂಡಕ್ಟರ್ ಆಗಿದೆಯಾ ಅಂತಂದರೆ ಇಲ್ಲ. ಆಲ್ ಮೆಟಲ್ಸ್ ಆರ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಹೀಟ್. ಬಟ್ ಇದ್ರದ್ದು ಕಾಸ್ಟ್ ಲೋ ಇದೆ, ಸೊ ನಾವು ಅದನ್ನು ಯೂಸ್ ಮಾಡ್ತೇವೆ ಆ್ಯಸ್ ಎ ಎಲೆಕ್ಟ್ರಿಕ್ ಕಂಡಕ್ಟರ್ಸ್. ಆಲ್ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಎಲ್ಲ ಲೋಹಗಳನ್ನು ಕೂಡ ಉಷ್ಣ ಮತ್ತು ವಿದ್ಯುತ್ತಿನ ವಾಹಕವಾಗಿದ್ದಾವೆ. ಓಕೆ, ಅಲೋಹಗಳಿಗೆ ಈ ಥರದ ಪ್ರಾಪರ್ಟೀಸ್ ಇರೋದಿಲ್ಲ. ಆ್ಯಂಡ್ ಮೆಟಲ್ಸ್ ಆರ್ ಸೊನರಸ್. ಸೊನರಸ್ ಅಂದರೆ ಏನಂತಂದರೆ ಅದ್ರ ಮೇಲೆ ನಾವು ಸ್ಟ್ರೈಕ್ ಮಾಡಿದರೆ, ಮೆಟಲ್ ಮೇಲೆ ಏನಾದ್ರೂ ಪ್ರೆಷರ್ ಅಪ್ಲೈ ಮಾಡಿದ್ವಿ, ಬೇರೆ ಏನಾದರೂ ವಸ್ತುವಿಂದ ಅದ್ರ ಮೇಲೆ ಸ್ಟ್ರೈಕ್ ಮಾಡಿದ್ವಿ, ಬಡಿದ್ವಿ ಅಂತಂದರೆ ಅದು ಸೌಂಡನ್ನು ಪ್ರೊಡ್ಯೂಸ್ ಮಾಡ್ತದೆ. ಓಕೆ, ಕಾಮನ್ಲಿ ಪೂಜೆ ಮಾಡಬೇಕಾದ್ರೆ ಏನು ಗಂಟೆಗಳನ್ನೆಲ್ಲ ಯೂಸ್ ಮಾಡ್ತಿರ್ತೀವಿ, ಅದು ಮೆಟಾಲಿಕ್ ಆಗಿರ್ತದೆ, ಹೌದನಿಲ್ಲ? ಅದರಿಂದ ನಾವು ಸೌಂಡ್ ಪ್ರೊಡ್ಯೂಸ್ ಮಾಡ್ಬೋದು. ಎಸ್, so they are sound producing. Yes, they are
ಸೋನರಸ್ ಇನ್ ನೇಚರ್ ಅಂದರೆ ಶಬ್ದವನ್ನು ಅದು ಉತ್ಪತ್ತಿ ಮಾಡ್ತದೆ. ಅದರ ಮೇಲೆ ನಾವು ಘರ್ಷಣೆ ಮಾಡಿದರೆ ಶಬ್ದ ಉತ್ಪತ್ತಿ ಮಾಡ್ತವೆ. ಸೊ ದೀಸ್ ಆರ್ ದ ಸಮ್ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್. ಇವು ಲೋಹದ ಮುಖ್ಯವಾದ ಧರ್ಮಗಳಾಗಿದ್ದಾವೆ. ಓಕೆ, ನೆಕ್ಸ್ಟ್ ಈಸ್ ನಾನ್ ಮೆಟಲ್. ನಾನ್ ಮೆಟಲ್ಸ್ ಅಂತಂದ್ರೆ ಏನು? ಅಲೋಹಗಳು. ಎಸ್, ಅಲೋಹ ಅಂತಂದ್ರೆ ಲೋಹವಲ್ಲದ್ದು, ಲೋಹಗಳಿಗಿಂತ ಭಿನ್ನವಾದ ಪ್ರಾಪರ್ಟೀಸ್ ಅನ್ನು ಹೊಂದಿರುವ ವಸ್ತುಗಳು. ಎಸ್, ನಾನ್ ಮೆಟಲ್ಸ್ ಆರ್ ನಾಟ್ ಲಸ್ಟರಸ್. ಅವುಗಳಿಗೆ ಹೊಳಪು ಇರೋದಿಲ್ಲ. ಬಟ್ ಅದರಲ್ಲೂ ಕೂಡ ಎಕ್ಸೆಪ್ಷನ್ ಇದೆ. ಅಯೋಡಿನ್ ಒಂದು ಅಲೋಹ, ಬಟ್ ಅದಕ್ಕೆ ಹೊಳಪಿದೆ. ಬಟ್ ಯೂಶುವಲಿ ಕಾಮನ್ ಆಗಿ ಹೇಳಬೇಕು ಅಂತಂದ್ರೆ ನಾನ್ ಮೆಟಲ್ಸ್ ಡೋಂಟ್ ಹ್ಯಾವ್ ಎನಿ ಲಸ್ಟರಸ್ ಪ್ರಾಪರ್ಟಿ, ಡೋಂಟ್ ಹ್ಯಾವ್ ಎನಿ ಶೈನಿಂಗ್ ಪ್ರಾಪರ್ಟೀಸ್. ಆ್ಯಂಡ್ ಇದಕ್ಕೆ ಯಾವ್ದಾವ್ದು ಲಕ್ಷಣಗಳಿದಾವಲ್ಲ, ಅದಕ್ಕೆ ಅವೆಲ್ಲ ಲಕ್ಷಣಗಳು ಇಲ್ಲ. ಅವು ತುಂಬಾನೇ ಡಿಫ್ರೆಂಟ್ ಆಗಿದ್ದಾವೆ. ದೇ ಆರ್ ನಾಟ್ ಮಲ್ಯಾಬಲ್. ಓಕೆ, ಅಂದ್ರೆ ಅವುಗಳನ್ನು ನಾವು ತಟ್ಟಿ ಶೀಟ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಅವುಗೆ ಆ ಪ್ರಾಪರ್ಟಿನೇ ಇಲ್ಲ, ಅವು ಬ್ರೇಕ್ ಆಗ್ತವೆ. ಬಟ್ ಆ್ಯಂಡ್ ದೇ ಆರ್ ನಾನ್ ಡಕ್ಟೈಲ್. ಅವುಗಳನ್ನು ನಾವು ವೈರ್ಸ್ ಆಗಿನೂ ಕೂಡ ಕನ್ವರ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ದೇ ಆರ್ ಬ್ಯಾಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಅಂದರೆ ಅವು ಉಷ್ಣದ ಅವಾಹಕಗಳು, ಎಲೆಕ್ಟ್ರಿಸಿಟಿ ಆ್ಯಂಡ್ ಹೀಟಿನ ಅವಾಹಕಗಳಾಗಿದ್ದಾವೆ. ಸೊ ಅದನ್ನು ನಾವು ಹೀಟನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೋ ಅಥವಾ ಎಲೆಕ್ಟ್ರಿಸಿಟಿಯನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೋ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ದೇ ಆರ್ ನಾನ್ ಸೊನರಸ್. ಅವು ಸೌಂಡನ್ನು ಕೂಡ ಪ್ರೊಡ್ಯೂಸ್ ಮಾಡೋದಿಲ್ಲ. ಎಸ್, ಸಿಂಪಲ್ ಎಕ್ಸಾಂಪಲ್ ತಗೊಂಡ್ವಿ. ಕೋಲ್ ಅಥವಾ ಚಾರ್ಕೋಲನ್ನು ಎಸ್ ಬ್ಲ್ಯಾಕ್ ಕಲರಲ್ಲಿ ಇರ್ತದೆ, ನೋ ಶೈನಿ ಪ್ರಾಪರ್ಟಿ. ಎಸ್, ಏನಾಯಿತು? ಪ್ರೆಷರ್ ಅಪ್ಲೈ ಮಾಡಿದರೆ ಬ್ರೇಕ್ ಆಯಿತು. ಮತ್ತು ಎಲೆಕ್ಟ್ರಿಸಿಟಿಯನ್ನು ಕೂಡ ಅದು ಕಂಡಕ್ಟ್ ಮಾಡೋದಿಲ್ಲ. ಸೊ ದೀಸ್ ಆರ್ ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಲೋಹ ಮತ್ತು ಅಲೋಹಗಳನ್ನು ಭೌತಿಕ ಲಕ್ಷಣಗಳ ಆಧಾರದ ಮೇಲೆ ಹೆಂಗೆ ಸೆಪ್ರೇಟ್ ಮಾಡ್ತೇವೆ, ಹೆಂಗೆ ಡಿವೈಡ್ ಮಾಡ್ತೇವೆ ಅಂತ ನಮಗೆ ಗೊತ್ತಾಗ್ತದೆ. ಓಕೆ, ಇವಾಗಲೇ ನಾವು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಿನ ಕೆಲವೊಂದು ಫಿಸಿಕಲ್ ಪ್ರಾಪರ್ಟೀಸ್ ಬಗ್ಗೆ ತಿಳ್ಕೊಂಡ್ವಿ. ಓನ್ಲಿ ಅವುಗಳ ಫಿಸಿಕಲ್ ಪ್ರಾಪರ್ಟೀಸ್ ಅಂದರೆ ಭೌತಿಕ ಲಕ್ಷಣಗಳ ಆಧಾರದ ಮೇಲೆ ನಾವು ಅವುಗಳನ್ನು ಡಿಫ್ರೆನ್ಶಿಯೇಟ್ ಮಾಡ್ಬೋದಾ ಅಂತಂದರೆ ಕಂಪ್ಲೀಟ್ ಆಗಿ ನಾವು ಅವುಗಳನ್ನು ಡಿಫ್ರೆನ್ಶಿಯೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ದೇರ್ ಆರ್ ಸಮ್ ಎಕ್ಸೆಪ್ಷನ್ಸ್, ಅಪವಾದಗಳಿದಾವಲ್ಲಿ. ಸೊ ನಾವು ಅವುಗಳನ್ನು ಕೇವಲ ಫಿಸಿಕಲ್ ಪ್ರಾಪರ್ಟೀಸ್ ಬೇಸಿಸ್ ಮೇಲೆ ಡಿಫ್ರೆನ್ಶಿಯೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಅವು ಯಾವ ಎಕ್ಸೆಪ್ಷನ್ಸ್ ಅಂತ ತಿಳ್ಕೊಳ್ಳೋದಂದ್ರೆ, ಆಲ್ ಮೆಟಲ್ಸ್ ಆರ್ ಸಾಲಿಡ್ಸ್. ಎಸ್, ಕಾಮನ್ ಆಗಿ ಎಲ್ಲ ಮೆಟಲ್ಸು ಸಾಲಿಡ್ಸ್ ಆಗಿದ್ದಾವೆ. ಬಟ್ ಎಕ್ಸೆಪ್ಷನ್ ಈಸ್ ಮರ್ಕ್ಯೂರಿ. ಎಸ್, ಮರ್ಕ್ಯೂರಿ ಈಸ್ ಲಿಕ್ವಿಡ್. ಎಲ್ಲ ಮೆಟಲ್ಸು ಘನ ರೂಪದಲ್ಲಿದ್ದಾವೆ. ಬಟ್ ಮರ್ಕ್ಯೂರಿ ಏನಿದೆ ಅದು ಪಾದರಸ ಅಂತೇವೆ, ಅದು ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇದೆ, ದ್ರವ ರೂಪದ ಲೋಹ ಆಗಿದೆ. ಓಕೆ, ಲಿಕ್ವಿಡ್ ಮೆಟಲ್ ಇದು ಒಂದು ಎಕ್ಸೆಪ್ಷನ್. ಎಸ್, ಲಿಕ್ವಿಡ್ ಮೆಟಲ್ ಇದೊಂದು ದ್ರವ ಲೋಹ. ಓಕೆ, ಈ ತರ ಎಕ್ಸೆಪ್ಷನ್. ಆ್ಯಂಡ್ ಆವಾಗಲೇ ಹೇಳಿದ ಥರ ನಾನ್ ಮೆಟಲ್ಸ್ ಆರ್ ನಾಟ್ ಲಸ್ಟರಸ್. ಅವುಗಳಿಗೆ ಶೈನಿಂಗ್ ಪ್ರಾಪರ್ಟೀಸ್ ಇರೋದಿಲ್ಲ ಅಂದಿದೆ. ಬಟ್ ಎಸ್, ಯೂಶುವಲಿ ಏನು, ನಾನ್ ಮೆಟಲ್ಸ್ ಆರ್ ನಾಟ್ ಲಸ್ಟರಸ್. ಅವುಗಳಿಗೆ ಹೊಳಪು ಇರೋದಿಲ್ಲ. ಬಟ್ ಅಯೋಡಿನ್ ಏನಿದೆ, ಅಯೋಡಿನ್ ಅನ್ನೋದು ಒಂದು ಕೂಡ ಅಲೋಹ, ದಟ್ ಈಸ್ ಎ ನಾನ್ ಮೆಟಲ್. ಬಟ್ ಇಟ್ ಈಸ್ ಲಸ್ಟರಸ್. ಅದಕ್ಕೆ ಹೊಳಪು ಇದೆ, ಅದು ಒಂದು ಅಪವಾದ. ಓಕೆ, ಕಾಮನ್ ಆಗಿ ಮೆಟಲ್ಸ್ ಹ್ಯಾವಿಂಗ್ ಹೈ ಮೆಲ್ಟಿಂಗ್ ಪಾಯಿಂಟ್. ಎಸ್, ಹೈ ಮೆಲ್ಟಿಂಗ್ ಪಾಯಿಂಟ್. ಬಟ್ ಆರ್ ಗ್ಯಾಲಿಯಂ ಆ್ಯಂಡ್ ಸೀಸಿಯಂ ಅಂತ ಎರಡು ಮೆಟಲ್ಸ್ ಇದ್ದಾವೆ. ದೇ ಹ್ಯಾವ್ ವೆರಿ ಲೋ ಮೆಲ್ಟಿಂಗ್ ಪಾಯಿಂಟ್. ಎಸ್, ಕಾಮನ್ ಆಗಿ ಯಾವುದೇ ಮೆಟಲ್ಸ್ ಅನ್ನು ನಾವು ಮೆಲ್ಟ್ ಮಾಡಬೇಕು, ಅವಕ್ಕೊಂದು ಶೇಪ್ ಕೊಡಬೇಕು ಅಂತಂದ್ರೆ ಥೌಸಂಡ್ಸ್ ಆಫ್ ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಹೀಟ್ ಮಾಡಬೇಕು. ಎಸ್, ಬಟ್ ಗ್ಯಾಲಿಯಂ ಮತ್ತು ಸೀಸಿಯಂ ಏನಿದಾವೆ ಅವು ಮೆಟಲ್ಸೇ ಆದ್ರೂ ಕೂಡ ಸಿಂಪ್ಲಿ ಅವುಗಳನ್ನ ಕೈ ಮೇಲೆ ಇಟ್ಕೊಂಡ್ರೆ ಕರಗ್ಬಿಡ್ತವೆ. ಸೊ ವೆರಿ ಲೋ ಮೆಲ್ಟಿಂಗ್ ಪಾಯಿಂಟ್ ಅನ್ನ ಈ ಎರಡು ಮೆಟಲ್ಸ್ ಹೊಂದಿದ್ದಾವೆ. ಇವುಗಳನ್ನು ಕೂಡ ಮೆಟಲ್ಸೇ.
ಓಕೆ. ಆ್ಯಂಡ್ ನಾನ್ ಮೆಟಲ್ಸ್ ಹ್ಯಾವಿಂಗ್ ಲೋ ಮೆಲ್ಟಿಂಗ್ ಪಾಯಿಂಟ್. ಎಸ್, ಮೆಟಲ್ಸಿಗೆ ಕಂಪೇರ್ ಮಾಡಿದರೆ ನಾನ್ ಮೆಟಲ್ಸಿಗೆ ಲೋವರ್ ಮೆಲ್ಟಿಂಗ್ ಪಾಯಿಂಟ್ ಇರ್ತದೆ. ಬಟ್ ದೆರ್ ಇಸ್ ಆಲ್ಸೋ ಒನ್ ಎಕ್ಸೆಪ್ಷನ್, ದಟ್ ಈಸ್ ಡೈಮಂಡ್. ಎಸ್, ಡೈಮಂಡ್ ಅಂದರೆ ವಜ್ರ ಏನಿದೆ ಅಲ್ಲ, ಅದು ಒಂದು ಅಲೋಹ, ಅದು ಒಂದು ಕಾರ್ಬನ್ ಇಂದ ಮಾಡಿರುವಂತಹ ಒಂದು ಅಲೋಟ್ರೋಪ್ ಅದು. ಓಕೆ, ಅದು ಏನಾಯ್ತು, ಹೈ ಮೆಲ್ಟಿಂಗ್ ಪಾಯಿಂಟ್ ಇದೆ. ಎಸ್, ಹೈಯೆಸ್ಟ್ ಅನ್ಬೋದು ನಾನು, ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಅನ್ನ ಹೊಂದಿದೆ ಡೈಮಂಡ್ ಕಂಪೇರ್ ಟು ಎನಿ ಲೋಹ ಆರ್ ಅಲೋಹ. ಯಾವುದೇ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ಗೆ ಕಂಪೇರ್ ಮಾಡಿದ್ರು ಡೈಮಂಡಿಗೆ ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಇದೆ. ಆ್ಯಂಡ್ ಇಟ್ ಈಸ್ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್. ಎಸ್, ತುಂಬಾನೇ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಯಾವುದು ಅಂತಂದ್ರೆ ಅದು ಡೈಮಂಡ್ ಆಗಿರ್ತದೆ. ಕಾಮನ್ಲಿ ನಾವೇನು ಹೇಳಿದ್ವಿ, ಮೆಟಲ್ಸ್ ಆರ್ ಸಾಲಿಡ್, ದೇ ಆರ್ ಹಾರ್ಡ್ ಅಂತ ನಾವಂತೇವಲ್ಲ. ಬಟ್ ಇದು ಒಂದು ಎಕ್ಸೆಪ್ಷನ್ ಇದೆ, ಇದು ಒಂದು ಅಪವಾದ ಇದೆ. ಇದು ಅಲೋಹ ಆಗಿದ್ರು ಕೂಡ ಏನಾಯಿತು, ಹೈ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಹಾರ್ಡ್ನೆಸ್ ಅನ್ನ ಹೊಂದಿದೆ. ಆ್ಯಂಡ್ ಮೆಟಲ್ಸ್ ಎಲ್ಲ ಏನಿರ್ತಾವಂತ ಅಂದಿದ್ದೆ ನಾನು, ಮೆಟಲ್ ಸಾಲಿಡ್ಸ್ ಇರ್ತವೆ, ಸ್ವಲ್ಪ ಹಾರ್ಡ್ ಇರ್ತಾವಂತಂದಿದ್ದೆ. ಬಟ್ ಅಲ್ಲಿನೂ ಕೂಡ ಡಿಫ್ರೆನ್ಸಸ್ ಇದ್ದಾವೆ. ಲಿಥಿಯಂ ಇದೆ, ಲಿಥಿಯಂ ನಮ್ಮ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್, ಲಿಥಿಯಂ ಆ್ಯಂಡ್ ಸೋಡಿಯಂ. ಇವು ಎಷ್ಟು ಸಾಫ್ಟ್ ಇರ್ತಾವಂತಂದ್ರೆ ನಾವು ಸಿಂಪ್ಲಿ ಆಗಿ ಒಂದು ಸೀಸರಿಂದನೋ ನೈಫಿಂದನೋ ಇದನ್ನ ಕಟ್ ಮಾಡ್ಬೋದು, ಅಷ್ಟು ಸಾಫ್ಟ್ ಆಗಿ ಇರ್ತದೆ. ಓಕೆ, ದೇ ಕ್ಯಾನ್ ಕಟ್ ವಿತ್ ಎ ನೈಫ್. ಸಿಂಪಲ್ ಆಗಿ ನಾವು ಏನಾದರೂ ಒಂದು ಬ್ಲೇಡನ್ನು ತೊಗೊಂಡು ಅವುಗಳನ್ನ ಪೀಸ್ ಆಗಿ ಕಟ್ ಮಾಡ್ಬೋದು. ಬಟ್ ಅದನ್ನೇ ನಾವು ಐರನ್ನು, ಕಾಪರ್ನು, ಗೋಲ್ಡನ್ನ ಆ ಥರ ಕಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇವುಗಳನ್ನು ಕೂಡ ಎಕ್ಸೆಪ್ಷನ್ ಫಾರ್ ಮೆಟಲ್ಸ್ ಆಗಿದ್ದಾವೆ. ಓಕೆ, ಕಾಮನ್ಲಿ ಮೆಟಲ್ಸ್ ಅಲೋಟ್ರೋಪ್ಸ್ ಅನ್ನ ಹೊಂದಿದ್ದಾವೆ. ಅಲೋಟ್ರೋಪ್ಸ್ ಅಂತಂದ್ರೆ ಒಂದೇ ಮೆಟಲ್, ಒಂದೇ ಯಾವುದೋ ಅಣು ಬೇರೆ ಬೇರೆ ರೂಪದ ಅಸ್ತಿತ್ವನ ಹೊಂದಿರೋದು. ಬಟ್ ಇಲ್ಲಿ ನಮ್ದು ಕಾರ್ಬನ್ ಏನಿದೆ ಅಲ್ಲ, ಕಾರ್ಬನ್ ಒಂದು ನಾನ್ ಮೆಟಲ್, ಇದೊಂದು ಅಲೋಹ, ಆದ್ರೂ ಕೂಡ ಇದು ಬಹಳಷ್ಟು ಅಲೋಟ್ರೋಪ್ಗಳನ್ನ ಹೊಂದಿದೆ. ಕಾಮನ್ಲಿ ಲೋಹಗಳಿಗೆ ಅಲೋಟ್ರೋಪ್ಸ್ ಇರ್ತವೆ, ಅಲೋಹಗಳಿಗೆ ಇರೋದಿಲ್ಲ. ಬಟ್ ಕಾರ್ಬನ್ಗೆ ತುಂಬಾನೇ ಅಲೋಟ್ರೋಪ್ಸ್ ಇದಾವೆ. ಓಕೆ, ಮೇನ್ ಆಗಿ ನಾವು ತಗೊಳ್ಳಿಕ್ ಹೋತು ಅಂತಂದ್ರೆ ಡೈಮಂಡ್. ಎಸ್, ಡೈಮಂಡ್ ಮತ್ತು ಗ್ರಾಫೈಟ್. ಓಕೆ, ನಾನು ಹೇಳಿದೆ ಡೈಮಂಡ್ ಈಸ್ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಅಂತ. ಗ್ರಾಫೈಟ್ ಏನಿದೆ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಅಲ್ಲ, ಇದನ್ನು ಕೂಡ ಕಾರ್ಬನ್ನಿನ ಒಂದು ರೂಪನೇ ಆಗಿದೆ. ಇದನ್ನ ನಾವು ಈಸಿಲಿ ವಿತ್ ಅ ನೈಫ್ ಕಟ್ ಮಾಡ್ಬೋದು. ಸೊ ಇದು ಸಾಫ್ಟ್ ಇರ್ತದೆ. ಒಂದೇ ಕಾರ್ಬನ್ ಇಂದ ಮಾಡಲ್ಪಟ್ಟಿದ್ರು ಕಾರ್ಬನ್ ಅಣುಗಳ ಜೋಡಣೆ ಬೇರೆ ಬೇರೆ ಆಗಿರೋದ್ರಿಂದ ಅವುಗಳ ಪ್ರಾಪರ್ಟೀಸ್, ಗುಣಧರ್ಮಗಳು ಬೇರೆ ಬೇರೆ ಆಗಿರ್ತದೆ. ಸೊ ಇದು ಕೂಡ ಒಂದು ಎಕ್ಸೆಪ್ಷನ್ ಆಗಿದೆ. ಓಕೆ, ಸೊ ಇದೆಲ್ಲ ಎಕ್ಸೆಪ್ಷನ್ ಇಂದ ನಮ್ಗೇನು ತಿಳಿಲಿಕ್ಕೆ ಬಂತು ಅಂತಂದ್ರೆ, ಓನ್ಲಿ ವಿತ್ ದ ಫಿಸಿಕಲ್ ಪ್ರಾಪರ್ಟೀಸ್ ವಿ ಕಾನ್ ಡಿಫ್ರೆನ್ಶಿಯೇಟ್ ದ ಎಲಿಮೆಂಟ್ಸ್ ಆಸ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಸೊ ಇದರ ಸಲುವಾಗಿ ನಾವೇನು ಮಾಡಬೇಕು, ಅದರಗಳ ಕೆಮಿಕಲ್ ಪ್ರಾಪರ್ಟೀಸ್ಗಳನ್ನು ಕೂಡ ಸ್ಟಡಿ ಮಾಡಬೇಕು. In our next class, we are going to study chemical properties of metals and occurrence of metal and purification techniques for metals. ಓಕೆ, ನಿಮಗೆ ನಮ್ಮ ಕ್ಲಾಸಸ್ ಇಷ್ಟ ಆಗ್ತಾ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಅತಿ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಇದನ್ನು ತಲುಪೋ ಥರ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.